ವೆಲ್ಕಮ್ ಬ್ಯಾಕ್ ಟು ಕುಂಚಲ ಕ್ರಿಯೇಷನ್ಸ್. ನಾನು ಲಲಿತಾ. ಇವತ್ತಿನ ರೆಸಿಪಿ ಮಿರ್ಚಿ ಬಜ್ಜಿ, ಮೆಣಸಿನ್ಕಾಯಿ ಬಜ್ಜಿ ಮಾಡೋದು ಹೇಗೆ ನೋಡೋಣ ಬನ್ನಿ. ಮೊದಲಿಗೆ ಒಂದು ಬೌಲ್ನಲ್ಲಿ ನಾನು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಒಂದು ಬೌಲ್ ಕಡಲೆ ಹಿಟ್ಟು ಜೊತೆಗೆ 1 ಸ್ಪೂನ್ ಅಕ್ಕಿ ಹಿಟ್ಟು, 3/4 ಸ್ಪೂನು ಅಚ್ಚಕಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 2-3 ಚಿಟಿಕೆ ಅಡುಗೆ ಸೋಡಾ. ಇವಿಷ್ಟನ್ನು ನಾನು ಸ್ವಲ್ಪ ನೀರಿನಲ್ಲಿ ಈ ಥರ ಮಿಕ್ಸ್ ಮಾಡ್ತಾ ಹೋಗ್ತೀನಿ. ನೀರು ಎಷ್ಟು ಬೇಕಷ್ಟು ಅವಾಗವಾಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಹೋಗಿ. ನೋಡಿ, ತೆಳುಗೂ ಅಲ್ಲ ಗಟ್ಟಿಗೂ ಅಲ್ಲ, ಈ ಅದಕ್ಕೆ ಬಂದರೆ ಸಾಕು. ಈಗ ಮೆಣಸಿನ್ಕಾಯಿನ ನಾನು ಈ ರೀತಿಯಾಗಿ ತೊಳೆದು ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಈ ಶೇಪಲ್ಲಿ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಒಂದು ಮೆಣಸಿನ್ಕಾಯಲ್ಲಿ 4 ಭಾಗ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈಗ ಇದನ್ನು ಈ ಗ್ರೇವಿಯಲ್ಲಿ ಅದ್ದಿ ಈ ರೀತಿ ಎಣ್ಣೆಯಲ್ಲಿ ಒಂದೊಂದೇ ಹಾಕ್ತಾ ಬರೋಣ. ಮೀಡಿಯಮ್ ಉರಿಲಿ ಇಟ್ಕೊಂಡು ಇದನ್ನು ಫ್ರೈ ಮಾಡಬೇಕಾಗುತ್ತೆ. ಜಾಲರಿಯಲ್ಲಿ ಇದನ್ನು ಎಲ್ಲ ಕಡೆಯಿಂದ ಮಗ್ಚಿ ಹಾಕಿ ಈ ರೀತಿ ಫ್ರೈ ಮಾಡಿ. ನೋಡಿ, ತಯಾರಾಗಿದೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.